ಇವತ್ತು ನನ್ನ ಮುಂದೆ ವಿವೋದು ಆಫ್ಲೈನ್ ಸ್ಟೋರ್ಗಳಲ್ಲಿ ತುಂಬ ಜಾಸ್ತಿ ಸೇಲ್ ಆಗುವಂಥ ಒಂದು ಸ್ಮಾರ್ಟ್ಫೋನ್ ಇದೆ. ವಿವೋ ಟಿ ಸೀರೀಸಿಂದು ವಿವೋ T5X. ಈ ವಿವೋ T4X ಏನಿತ್ತು, ಈ ಫೋನ್ಗಿಂತ ಮುಂಚೆ ಬಂದಿದ್ದು ಹೆವಿ ಸೇಲ್ಸನ್ನು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಮಾಡಿತ್ತು. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಡಿವೈಸ್ ಅಂತ ಅನ್ಬೋದು. ಫ್ಲಿಪ್ಕಾರ್ಟು ಅಮೆಝಾನಲ್ಲೋ ಆ ಒಂದು ಫೋನ್ದು ಸರ್ಚ್ ಮಾಡಿ ನೋಡಿ, ವಿವೋ T4X ಅಂತ ಎಷ್ಟು ರೇಟಿಂಗ್ಸ್ ಇರುತ್ತೆ. ಒಂದು ಒಳ್ಳೆ ರೇಟಿಂಗ್ ಕೂಡ ಇರುವಂಥ ಸ್ಮಾರ್ಟ್ಫೋನು. ಆ್ಯಕ್ಚುಲಿ ವಿವೋ T4X ಫೋನ್ ಲಾಂಚ್ ಆದಾಗ 12-13 ಸಾವಿರ ರೂಪಾಯಿಗೆ ಲಾಂಚ್ ಆಗಿತ್ತು. ಬ್ಯಾಂಕ್ ಆಫರ್ ಎಲ್ಲ ಸಿಕ್ಬಿಟ್ಟಿದ್ರೆ 11 ಸಾವಿರ ರೂಪಾಯಿಗೂ ಪರ್ಚೇಸ್ ಮಾಡ್ಬೋದಾಗಿತ್ತು. ಒಟ್ಟಿನಲ್ಲಿ ಇನ್ನೇನು ಆ್ಯಾವ್ರೇಜ್ 12-13 ಸಾವಿರ ರೂಪಾಯಿಗೆ ನಮ್ಗೆ ಆ ಫೋನ್ ಸಿಗ್ತಾ ಇತ್ತು, ಆಯಿತಾ. ಆದರೆ ಈ ವಿವೋ T5X ಸ್ಮಾರ್ಟ್ಫೋನ್ನ ವಿವೋದವರು ಲಿಟ್ರಲಿ 19 ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ರ್ಯಾಮ್ ಮತ್ತು ಚಿಪ್ ಶಾರ್ಟೇಜ್ ಆದಮೇಲೆ ಎಲ್ಲ ಫೋನ್ಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಅದರಿಂದ ಇದು ಕೂಡ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, ಕಳೆದ ವರ್ಷದ ವಿವೋ T4X ಬೆಲೆ ಕೂಡ ಜಾಸ್ತಿ ಆಗಿದೆ. ಈಗ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ 12-13 ಸಾವಿರ ಇದ್ದಂಥ ಫೋನು 15-16 ಸಾವಿರ ರೂಪಾಯಿಗೆ ಬಂದು ಕೂತುಬಿಟ್ಟಿದೆ. ಏನು ಮಾಡ್ತೀರಾ ಹಿಂಗೆ ಆಗ್ಬಿಟ್ರೆ? ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಈ ಫೋನ್ಗೆ 19 ಸಾವಿರ ಆಗುತ್ತೆ. ಯಾವುದೇ ಬ್ಯಾಂಕ್ ಆಫರ್ ಸಿಗ್ತಾ ಇಲ್ಲ. ಫ್ಲಿಪ್ಕಾರ್ಟಿಂದು ಕ್ರೆಡಿಟ್ ಕಾರ್ಡ್ ಇದ್ದರೆ ಮೋಸ್ಟ್ಲಿ ಒಂದು 900 ರೂಪಾಯಿ ಕಡಿಮೆ ಆಗ್ಬೋದು. 1,000 ರೂಪಾಯಿ ಮ್ಯಾಕ್ಸಿಮಮ್ ಕಡಿಮೆ ಆದರೆ ಅಷ್ಟೇ, ಆಯಿತಾ. 18 ಸಾವಿರ ರೂಪಾಯಿಗೂ ಆಫ್ಲೈನಲ್ಲಿ ಮೋಸ್ಟ್ಲಿ ಆ ಒಂದು ಆಫರ್ ಕೂಡ ಸಿಗಲ್ಲ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ ಮತ್ತು ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. 44 ವ್ಯಾಟಿನ ಚಾರ್ಜರ್, ಒಳ್ಳೆಯದು. USB Type-C ಚಾರ್ಜಿಂಗ್ ಕೇಬಲ್ ಇದೆ. Type-A ಇಂದ Type-C, ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ನೋಡ್ರಪ್ಪ, ಈ ರೀತಿ ಇದೆ. ಈ ಫೋನ್ ನೋಡೋದಕ್ಕೆ ಸೇಮ್ iQOO Z11X ಸ್ಮಾರ್ಟ್ಫೋನ್ ರೀತಿಯಲ್ಲೇ ಇದೆ. ಎರಡೂ ಕೂಡ ಒಂದೇ ಫೋನು, ಬಟ್ ಎರಡು ಹೆಸರಲ್ಲಿ ಲಾಂಚ್ ಮಾಡಿದ್ದಾರೆ. ಆಲ್ರೆಡಿ iQOO Z11X ಎಂದು ಫೋನ್ ಅನ್ಬಾಕ್ಸ್ ಮಾಡಿ ವಿಡಿಯೋ ಪಬ್ಲಿಷ್ ಮಾಡಿದ್ದೇನೆ. ಆ ವಿಡಿಯೋ ನೋಡೋದು ಒಂದೇ, ಈ ವಿಡಿಯೋ ನೋಡೋದು ಕೂಡ ಒಂದೇ. ಸಣ್ಣ ಪುಟ್ಟ ಬದಲಾವಣೆ, ಆಯಿತಾ. ಕೆಲವೊಂದು ಆಪ್ಟಿಮೈಸೇಷನ್ ಬದಲಾವಣೆಗಳಿದೆ ಅನ್ನೋದು ನಾನು ಅಬ್ಸರ್ವ್ ಮಾಡದೆ ಬಿಟ್ಟರೆ ಬೇರೆ ಏನೂ ಸಹ ಚೇಂಜಸ್ ಇಲ್ಲ. ಈ ಫೋನ್ 219 ಗ್ರಾಮ್ ವೇಟ್ ಇದೆ ಮತ್ತು 8.39 mm ಥಿಕ್ನೆಸ್ಸು. ಈ ಫೋನ್ನ ಫ್ರಂಟಲ್ಲಿ ಗ್ಲಾಸನ್ನು ಕೊಟ್ಟಿದ್ದಾರೆ. ಯಾವ ಗ್ಲಾಸ್ ಅಂತ ಹೇಳಿಲ್ಲ, ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಸಣ್ಣ ಪಂಚೋಲ್ ಕ್ಯಾಮ್ರಾ, ಬಾಟಮ್ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ, ಆಯಿತಾ. ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಆಗೋದಿಲ್ಲ. ಒಳ್ಳೆ ಹಿಂದ್ಗಡೆ ಚೆನ್ನಾಗಿ ಕಾಣುತ್ತೆ ಒಂದು ಲೆವೆಲ್ಗೆ. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತಾ ಇದೆ, ಸಿಂಗಲ್ LED ಫ್ಲ್ಯಾಶು, ಮತ್ತೊಂದು RGB LED ಲೈಟನ್ನು ಕೊಟ್ಟಿದ್ದಾರೆ. ಡೈನಮಿಕ್ RGB LED ಕಸ್ಟಮೈಸ್ ಮಾಡ್ಕೊಬೋದು. ಸೊ ನೋಟಿಫಿಕೇಷನ್ LED ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ನಮಗೆ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟ್ ಸಿಗ್ತಾ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು IR ಬ್ಲಾಸ್ಟರ್ ಸಹ ಇದೆ. ಸೊ IR ಸಪೋರ್ಟ್ ಆಗುವಂಥ ಡಿವೈಸನ್ನು ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು ಮತ್ತು ಕಂಪ್ಲೀಟ್ IP ರೇಟಿಂಗ್ ಸಿಗ್ತಾ ಇದೆ. IP68 ಮತ್ತು IP69+ ಅಂತೆ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಒಟ್ಟಿನಲ್ಲಿ 2 ಕಲರ್ನ ಲಾಂಚ್ ಆಗ್ತಾ ಇದೆ, ಒಂದು ಗ್ರೀನು, ಇನ್ನೊಂದು ಸಿಲ್ವರ್. ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಓಕೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.76 ಇಂಚಿಂದು ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸಿಂದು ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1200 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಒಳ್ಳೆ ಡಿಸ್ಪ್ಲೇ ಅಂತಲೇ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 8 GB ತನಕ ರ್ಯಾಮು, 256 GB ತನಕ ಸ್ಟೋರೇಜ್ ಅವೈಲಬಲ್ ಇದೆ. ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ನಮಗೆ ಇದರಲ್ಲಿ LPDDR4X ರ್ಯಾಮ್ ಮತ್ತು UFS 3.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಓಕೆ. ಕಳೆದ ವರ್ಷ ಲಾಂಚ್ ಆಗಿದ್ರೆ ಉಗಿತಾ ಇದ್ದೆ. ಈ ವರ್ಷ ಎಲ್ಲರೂ ಕೂಡ ಪ್ರೈಸ್ ಜಾಸ್ತಿ ಮಾಡಿರೋದ್ರಿಂದ ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7400 ಟರ್ಬೋ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಪ್ರೊಸೆಸರ್ ಅಂತಲೇ ಅನ್ಬೋದು. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಾಗ 9,81,000 ರೇಟಿಂಗನ್ನು ಕೊಡ್ತಾ ಇದೆ. ಒಳ್ಳೆ ರೇಟಿಂಗೇ ಈ ಒಂದು ರೇಂಜಲ್ಲಿ.
ನಾವೇ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಬರೀ 4% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 44 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು. ಸೊ ಈ ಫೋನ್ ಜಾಸ್ತಿ ಹೀಟ್ ಏನು ಆಗಲ್ಲ, ಆಬ್ವಿಯಸ್ಲಿ ಅಂಥ ಹೆವಿ ಪವರ್ಫುಲ್ ಪ್ರೊಸೆಸರ್ ಏನಿಲ್ಲ ಅಲ್ವಾ, ಸೊ ಹೀಟ್ ಕೂಡ ಆಗೋದಿಲ್ಲ. ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟನ್ನು ಮಾಡಿದ್ವು. ಸೊ ನಮ್ಗೆ ಇದರಲ್ಲಿ ಗೇಮ್ ಮೋಡೆಲ್ಲ ಇದೆ. ಈ ಪ್ರೈಸ್ ರೇಂಜಿಗೆ ಏನು ಗೇಮ್ ಮೋಡ್ ಕೊಡ್ತಾರೋ ಗೊತ್ತಿಲ್ಲ. ಏನೋ 4D ಗೇಮಿಂದು ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರಂತೆ. ಓಕೆ ಆಯಿತಾ. ಸೊ AI ವಾಯ್ಸ್ ಚೇಂಜರ್ ಆಪ್ಷನ್ ಎಲ್ಲ ನಮಗೆ ಗೇಮ್ ಮೋಡಲ್ಲಿ ಸಿಕ್ಕಿಬಿಡುತ್ತೆ. ನಾವು ಇದರಲ್ಲಿ BGMI ಎಲ್ಲ ಚೆಕ್ ಮಾಡಿದ್ವು. ಫ್ರೀ ಫೈರ್ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಫ್ರೀ ಫೈರ್ ಅಂತ ಏನು ಗ್ರಾಫಿಕ್ ಓರಿಯೆಂಟೆಡ್ ಅಲ್ಲ, BGMI ಅಷ್ಟಿಲ್ಲ. ಸೊ BGMI ಅಂದರೆ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. ಮ್ಯಾಕ್ಸಿಮಮ್ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಸೊ ಎಂಟ್ರಿ ಅಂದರೆ ಸ್ಮೂತ್ ಸೆಟ್ಟಿಂಗಲ್ಲಿ ತುಂಬ ಸ್ಮೂತಾಗಿದೆ. HDRಲ್ಲಿ ಸ್ವಲ್ಪ ಲ್ಯಾಗ್ ಹೊಡಿಯುತ್ತೆ ಆಯಿತಾ. ಸೊ ಓಕೆ, ಈ ಪ್ರೈಸ್ ರೇಂಜಿಗೆ ಯಾವ ಫೋನ್ ತೊಗೊಂಡ್ರು ಕೂಡ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ, ನಾಮಕಾವಸ್ಥೆ. 50 MP ಮೇನ್ ಸೆನ್ಸಾರ್, f2.0 ಅಪರ್ಚರ್. ಇದು ಸೋನಿ IMX852 ಸೆನ್ಸಾರು. ಇನ್ನೊಂದು 2 MPದು ಬೊಕೆ ಸೆನ್ಸಾರ್, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋಕ್ಕೆ ಡೆಪ್ ಸೆನ್ಸಾರು ಆಯಿತಾ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಓಕೆ ಆಯಿತಾ, ನನಗೆ ಇಷ್ಟ ಆಯಿತು. ಈ ಬೆಲೆಗೆ ಸಿಂಗಲ್ ಕ್ಯಾಮ್ರಾ, ವೈಡ್ ಆ್ಯಂಗಲ್ ಎಲ್ಲ ಇಲ್ಲ, ಸಿಂಗಲ್ ಕ್ಯಾಮ್ರಾ, ಮೇನ್ ಸೆನ್ಸಾರ್ ಚೆನ್ನಾಗಿದೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಐಕ್ಯೂ ಫೋಟೋಸ್ಗೂ ಇದಕ್ಕೂ ಏನು ಡಿಫ್ರೆನ್ಸೇ ಇಲ್ಲ ಗುರು. ಐಕ್ಯೂ Z11X ಇದು 2 ಸೇಮ್ ಟು ಸೇಮ್. ಸಣ್ಣ ಪುಟ್ಟ ನಿಮಗೆ ಲೈಟಿಂಗ್ ಕಂಡೀಷನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ಬೋದು, ಬಟ್ ನಂಗೆ ಅನ್ನಿಸ್ತಂಗೆ 2 ಆಲ್ಮೋಸ್ಟ್ ಸೇಮ್ ಇದೆ ಆಯಿತಾ. ಸೊ ಒಟ್ಟಿನಲ್ಲಿ ಈ ಬೆಲೆಗೆ ಓಕೆ, ಚೆನ್ನಾಗಿದೆ ಒಂದು ಲೆವೆಲಿಗೆ ಫೋಟೋ ಸ್ಯಾಂಪಲ್ಸ್. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಿಗ್ ಜಂಪು ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ. ಈ T4Xಲ್ಲಿ ಬರೀ 8 MP ಇತ್ತು ನಂಗೆ ಅನ್ನಿಸ್ತಂಗೆ, 32 MP ಮಾಡಿದ್ದಾರೆ. ವೈಡ್ ಆಗಿದೆ ಒಂದು ಲೆವೆಲ್ಗೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ. ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾ ಸ್ಯಾಂಪಲ್ ಈ ಬೆಲೆಗೆ ಓಕೆ. ಒಂದೇನಪ್ಪ ಅಂದರೆ ನಿಮಗೆ ವೈಡ್ ಆ್ಯಂಗಲ್ ಕ್ಯಾಮ್ರಾ ಸಿಗೋದಿಲ್ಲ, ಅಂದರೆ ವೈಡ್ ಆ್ಯಂಗಲ್ ಎಕ್ಸ್ಪೆಕ್ಟ್ ಮಾಡೋರಿಗೆ. ಸೊ ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಸರ್ಪ್ರೈಸಿಂಗ್ಲಿ 4K 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಒಳ್ಳೆಯದು. ಎಷ್ಟೋ ಬ್ರ್ಯಾಂಡ್ಗಳು ಫ್ರಂಟ್ ಫುಲ್ HD ಕೊಟ್ಬಿಡ್ತಾರೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಗ್ಯಾಲರಿಯಲ್ಲಿ ಎರೇಸರ್ ಫೀಚರ್ ಇದೆ ಕೆಲವೊಂದು, ಅದು ಬಿಟ್ಟರೆ ಮೇಜರ್ ನಮ್ಗೆ ಸಿಗ್ತಾ ಇಲ್ಲ. ಸೊ ಅವಶ್ಯಕತೆ ಇರುವ ಒಂದು ಸಣ್ಣ ಪುಟ್ಟ ಎಡಿಟಿಂಗ್ ಫೀಚರ್ಗಳು ಕೊಟ್ಟಿದ್ದಾರೆ ಅಷ್ಟೇ ಅಂತ. ಕ್ಯಾಮ್ರಾ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 16 ಬೇಸ್ಡ್ ಆರಿಜಿನ್ OS 6 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ ವಿವೋದವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ 2 ವರ್ಷಗಳ OS ಅಪ್ಡೇಟು, 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಓಕೆ, ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಅವರೆಲ್ಲ 6 ವರ್ಷ ಕೊಡ್ತಾರೆ, ಅದು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. OS ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ ಸದ್ಯಕ್ಕೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ನೆಲ್ಲ ಇದ್ದಾವೆ. ಏನು ದೊಡ್ಡ ಫ್ಯಾನ್ ಏನೂ ಅಲ್ಲ ಈ OS, ಬಟ್ ಈ ಕಸ್ಟಮೈಸೇಷನ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ. AI ಫೀಚರಿಗೆ ಬಂತು ಅಂತ ಅಂದರೆ ನಮಗೆ ಆರಿಜಿನ್ ಐಲ್ಯಾಂಡ್, ಅದು AI ಫೀಚರ್ ಏನಲ್ಲ, ಬಟ್ AI ಫೀಚರ್ ಅಂತ ಅಂತಾರೆ. ಡ್ರ್ಯಾಗ್ ಆ್ಯಂಡ್ ಗೋ ಆಪ್ಷನ್ ಇದೆ. ಸೊ ಇಮೇಜನ್ನು ಪಟ್ಟಂಥ ಒಂದು ಅಪ್ಲಿಕೇಶನ್ ಇನ್ನೊಂದಕ್ಕೆಲ್ಲ ಶೇರ್ ಮಾಡುವಂಥ ತುಂಬ ಈಸಿಯಾಗಿದೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ಒಂದು ರೀತಿ. ಮತ್ತು ಸರ್ಕಲ್ಡ್ ಸರ್ಚ್ ಎಲ್ಲ ಸಿಗ್ತದೆ ಆಯಿತಾ. ಸೊ ಅದು ಬಿಟ್ಟರೆ ಯಾವುದು ಅಂಥ ದೊಡ್ಡ ದೊಡ್ಡ AI ಫೀಚರ್ಗಳು ನೋಟಿಸ್ ಇಷ್ಟದೆ ಯಾವುದು ಕೂಡ ನಿಮಗೆ ಸಿಗ್ತಾಯಿಲ್ಲ. ಓಕೆ, ಅದು ಬೇಡ ಅನ್ನೋರಿಗೆ ಮ್ಯಾಟ್ರ್ ಆಗಲ್ಲ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಬ್ಯಾಟ್ರಿ ಕೂಡ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಒಂದು ಲೆವೆಲಿಗೆ ಅಪ್ಗ್ರೇಡ್ ಆಗಿದೆ. 7200 mAh ಕೆಪಾಸಿಟಿ ಬ್ಯಾಟ್ರಿ, ಒಳ್ಳೆಯದು. ಅದಕ್ಕೇ ಬ್ಯಾಟ್ರಿ ಡ್ರೈನ್ ಬರೀ 4% ಆಯಿತು ಅಂತೂ ಸ್ಕೋರ್ನ ಚೆಕ್ ಮಾಡಬೇಕಾದ್ರೆ. ಮತ್ತು 44 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಒಳ್ಳೆಯದು. ಬೈಪಾಸ್ ಚಾರ್ಜಿಂಗ್ ಸಹ ಇದೆ, ಅಂದರೆ ಡೈರೆಕ್ಟಾಗಿ ಫೋನಿಗೆ ಏನೇ ಚಾರ್ಜ್ ಹೋಗ್ತಾ ಇರುತ್ತೆ. ಅಂದರೆ ಬ್ಯಾಟ್ರಿ ಫಿಲ್ ಆದಮೇಲೆ ಆಟೋಮೆಟಿಕ್ ನೀವು ಫೋನ್ ಯೂಸ್ ಮಾಡ್ತೀರಲ್ವ, ಅಲ್ಲಿ ಯೂಸ್ ಆಗಿಬಿಡುತ್ತೆ ಅಷ್ಟೇ. ಮತ್ತು 6 ವರ್ಷ ಬ್ಯಾಟ್ರಿ ಹೆಲ್ತು ಡಿಗ್ರೇಡ್ ಆಗಂಗೆ ರಿಟರ್ನ್ ಆಗುತ್ತೆ ಅಂತ ಅಂತಾರೆ. ಒಳ್ಳೆಯದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತದೆ. ಮ್ಯಾಕ್ಸಿಮಮ್ ಆದಮೇಲೆ 400%ಗೂ ಸಹ ವಾಲ್ಯೂಮ್ ಬೂಸ್ಟ್ ಆಗುತ್ತೆ. ಇನ್ನು ಕನೆಕ್ಟಿವಿಟಿಯಲ್ಲಿ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಕೂಡ ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಸಹ ಕೊಟ್ಟಿದ್ದಾರೆ. IR ಬ್ಲಾಸ್ಟ್ರೆಲ್ಲ ಇದೆ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ ನಮಗೆ ಸಿಗ್ತಾ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಇದೆ. ಸೊ ನೋಡ್ರಪ್ಪ, ಈ ಪ್ರೈಸ್ ರೇಂಜಿಗೆ ಆಫ್ಲೈನ್ ಸ್ಟೋರಲ್ಲಿ ಅಥವಾ ವಿವೋ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಹೌದು, ಒಂದು ಆಪ್ಷನ್ ಆಗ್ಬೋದು. ಏನಕ್ಕೆ ಅಂದರೆ ಬೇರೆ ಆಪ್ಷನ್ಗಳೇ ಇಲ್ಲ. ಎಲ್ಲ ಬ್ರ್ಯಾಂಡವರು ಪ್ರೈಸ್ ಜಾಸ್ತಿ ಮಾಡಿರೋದ್ರಿಂದ ಬೇರೆ ಆಪ್ಷನ್ನೇ ಇಲ್ಲ.
ವಿವೋ T4X ಲಾಸ್ಟ್ ವರ್ಷ 12-13 ಇದ್ದಿದ್ದು 16-17 ರೇಂಜಿಗೆ ಬಂದಿದೆ ಅಂತ ಅಂದರೆ ಇನ್ನೇನು ಮಾಡಿ ಇನ್ಯಾವ ಫೋನ್ ತಗೋಬೋದು ಹೇಳಿ ನೀವೇ. ಬೇರೆ ಆಪ್ಷನ್ನೇ ಇಲ್ಲ. ಲಿಟ್ರಲಿ 4,000-5,000 ರೂಪಾಯಿ ಸ್ಟಾರ್ಟಿಂಗ್ ಹೇಳಿದ್ರು, ಬರೀ 1,000-1,500 ರೂಪಾಯಿ ರೇಟ್ ಜಾಸ್ತಿ ಇಲ್ಲ. 4,000-5,000 ರೂಪಾಯಿ ಫೋನ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಈ ಬ್ರ್ಯಾಂಡ್ಗಳು. ಯಪ್ಪ, ಏನು ಬೆಲೆ ಇಲ್ಲವ 4,000-5,000 ರೂಪಾಯಿಗೆ. ಕಳೆದ ವರ್ಷ ಈ ಫೋನ್ ಏನಾದರೂ ಲಾಂಚ್ ಆಗಿ 14,000-15,000 ರೂಪಾಯಿಗೆ ಲಾಂಚ್ ಆಗಿದ್ರು ಉಗಿತಾ ಇದ್ದೆ ನಾನು, ಇದೇನಿಗೆ ಇಷ್ಟೊಂದು ಜಾಸ್ತಿಗೆ ಲಾಂಚ್ ಮಾಡೋರೆ ಅಂತ. ಕಳೆದ ವರ್ಷ ಲಾಂಚ್ ಆಗಿದೆ, ಇದಕ್ಕೆ ರೈಟ್ ಪ್ರೈಸ್, ಸರಿಯಾದ ಬೆಲೆ ಇದಕ್ಕೆ 12,000-13,000 ರೂಪಾಯಿ. 13,000 ಅಂತ ಅಂದ್ಕೊಳ್ಳಿ, 13,500 ಅದ್ರ ಮೇಲಿಲ್ಲ. ಈ ವರ್ಷ ನೋಡಿ 18,000-19,000 ರೂಪಾಯಿ ಲಾಂಚ್ ಆದ್ರೂ ಬೇರೆ ಆಪ್ಷನ್ನೇ ಇಲ್ದಂಗೆ ಮಾಡಾಕವ್ರು. ಎಲ್ಲ ಬ್ರ್ಯಾಂಡ್ಗಳು ಸೇರ್ಕೊಂಡು ಮಾಡ್ತಿರೋದು ಇದು, ಇವರೊಂದೇ ಅಂತ ಅಲ್ಲ. ಏನು ಮಾಡ್ತೀರಿ ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಇದೆ. ಈ ವರ್ಷ ನಂಗನ್ನಿಸ್ದಂಗೆ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ದಂಗೆ ಆಗೋಗಿದೆ. ಮುಂದಿನ ವರ್ಷ ಅಷ್ಟರಲ್ಲಾದರೂ ಅಟ್ಲೀಸ್ಟ್ ಫೋನ್ ರೇಟ್ ಕಡಿಮೆ ಆದರೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ, ಸ್ಮಾರ್ಟ್ಫೋನ್ ಕಂಪ್ನಿಗಳು ಮುಚ್ಕೊಂಡು ಹೋಗ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಇದಿಷ್ಟು ಈ ಫೋನ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.